ಇಲ್ಲ ಅನ್ನೋದು ಅವ್ರಿಗೂ ಮನವರಿಕೆ ಆಗಿದೆ. ಅದಕ್ಕೆ ಅದನ್ನು ಆದಷ್ಟು ಇಬ್ಬರನ್ನು ಕರೆಸಿದಾರೆ ಅದೊಂದು ಸುದ್ದಿ, ಇಲ್ಲ ಇವರು ರೆಬೆಲ್ಸ್ ಹೋಗಿದ್ದಾರೆ ಅದಕ್ಕೆ ಇವರು ಹೋಗಿದ್ದಾರೆ ಒಂದು ಸುದ್ದಿ, ಯಾವ ಸುದ್ದಿ ಆದರೂ ಇರಲಿ, ಆದರೆ ಅಲ್ಲಿ ಒಂದು ಡಿಸ್ಕಷನ್ ಆಗಿ ಫಾರ್ಮ್ ಒಂದು ರಿಸಲ್ಟ್ ಬರಲಿ ಅಂತೇಳಿ, ಯಾರನ್ನು ಇಟ್ಕೋಬೇಕು ಯಾರನ್ನು ಬಿಡಬೇಕು ಏನು ಎಂತು ಅಂತೇಳಿ. ಯಾಕಂದ್ರೆ ರೆಬೆಲ್ಸ್ಗಳ ಬಗ್ಗೆ ಈಗ ಹೇಳೋ ಅವಶ್ಯಕತೆ ಏನಿಲ್ಲ, ಸಾಕಷ್ಟು ಮಾತಾಡಿದ್ವಿ ಈಗಾಗಲೇ. ಅವರು ಇಲ್ಲ ನಾವು ಒಂದು ಸಮೂಹ ನಾಯಕತ್ವ ಮಾಡಿಕೊಂಡು ಎಲ್ಲರೂ ಕೂಡ್ಕೊಂಡು ಹೋರಾಟ ಮಾಡ್ತೀವಿ ಅನ್ನೋಂಥ ಮಾತು ಅದು ಸತ್ಯನೋದು ಇಲ್ಲ ಅಂತಲ್ಲ, ಒಬ್ಬರಿಗಿಂದು ಇಬ್ಬರಲ್ಲಿ ಅದರಲ್ಲೂ ಅನೇಕರು ಕೂಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಅನೇಕ ನಾಯಕರಾದಂಥವರು ಜಿಲ್ಲಾ ಮಟ್ಟದ್ದು ರಾಜ್ಯ ಮಟ್ಟದ್ದು ಮತ್ತು ಅವ್ರ ನಾಯಕರಾದಂಥವರು ಆದಷ್ಟು ನಿಧಾನಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಈ ಯತ್ನಾಳ್ ಜೊತೆಗೆ ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ಯತ್ನಾಳ್ರಿಂದ ಒಂದು ಬಲ ಬಂದವಲ್ಲಿಗತ್ತದ ರೀ. ಅದಕ್ಕೆ ಈ ಎರಡನ್ನೂ ದೂರ ಮಾಡಲಾರ್ದ ಇಬ್ಬರನ್ನೂ ಇಟ್ಕೊಂಡು ಹೋಗುವಂಥ ಒಂದು ಸಾಹಸ ಏನಾದರೂ ನಮ್ಮ ಹೈಕಮಾಂಡ್ ಮಾಡ್ತಾ ಇದೆಯಾ ಅಂತೇಳಿ. ಆದರೆ ಇದಕ್ಕೆ ರೆಬೆಲ್ಸ್ ಹೋಗ್ತಾರೋ ಅನ್ನೋಂಥ ಮಾತಿಲ್ಲ. ಯಾಕಂತಂದ್ರೆ ರೆಬೆಲ್ಸ್ಗಳಿಗೆ ಯಾವುದೋ ಪ್ರಸಂಗದೊಳಗೆ ವಿಜೇಂದ್ರ ಅವ್ರ ಮನೆಗೆ ಕಳಿಸ್ಲೇಬೇಕು, ಹೊರಗೆ ಹಾಕಲೇಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತೇಳಿ ಸ್ಪಷ್ಟವಾದ ಅಭಿಪ್ರಾಯಗಳು ಮೂಡಿ ಬರ್ತಾ ಇದ್ದಾವೆ. ಈಗಾಗಲೇ ಈ ಹಿನ್ನೆಲೆಯಲ್ಲೇ ಸಾಕಷ್ಟರ ನಮ್ಮ ಯತ್ನಾಳರಿಗೆ ಕರೆಸಿ ಬುದ್ಧಿ ಹೇಳಿದ್ದದ, ಮಾಡಿದ್ದದ, ಮಾತಾಡಿದ್ದದ, ಕೆಲವೊಬ್ಬರು ಪ್ರಚೋದನೆ ಮಾಡಿದ್ದದ ನಾಯಕರು ಅನ್ನುವಂಥವ್ರು. ಹೀಗಾಗಿ ಯತ್ನಾಳರು ಮೌನ ವಹಿಸ್ಬೋದು ಅಂತೇಳಿ ಪ್ರಯತ್ನ ನಡೆದಿತ್ತು, ಮೌನ ವಹಿಸ್ಬೋದು ಅಂತೇಳಿ. ಆದರೆ ಅದು ಈಗ ಮೌನ ಆಗುವಂಥ ಸಾಧ್ಯತೆಗಳಿಲ್ಲ. ಈಗ ಎರಡರಲ್ಲಿ ಒಂದು ಅವರಿರಬೇಕು ಇವರಿರಬೇಕು. ಹೀಗಾಗಿ ಇದನ್ನು ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನೋದು ಇವತ್ತು ಕುತೂಹಲ ಕೂಡಿದೆ ಎಲ್ಲರಿಗೂ. ಈಗಂತೂ ಎರಡೂ ಬಣದವರು, ಅದರಲ್ಲೂ ವಿಜೇಂದ್ರ ಅವರು ಅಂತ ಮುಖ್ಯವಾಗಿ ದೆಹಲಿಗೆ ಹೋಗಿ ಕುಳಿತುಕೊಂಡಿದ್ದಾರೆ ಮತ್ತು ತಮ್ಮ ಸಾಧನೆ ಹೇಳುವಂಥ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಶಕ್ತಿನ ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಇನ್ನೊಂದು ಭಾಳ ದೊಡ್ಡ ಡೆವಲಪ್ಮೆಂಟ್ ಏನಪ್ಪ ಅಂದ್ರೆ ರೆಬೆಲ್ಗಳಿಗೆ ಈ ಒಂದು ವಿರೋಧಿಗಳಿಗೆ ಈ ಒಂದು ಇಲ್ಲಿವರೆಗೆ ನ್ಯೂಟ್ರಲ್ ಅದೇನು ಮೂರನೇ ಗುಂಪಿತ್ತಲ್ಲ, ಆ ಮೂರನೇ ಗುಂಪು ನಿಧಾನಕ್ಕೆ ಇವ್ರ ಕಡೆ ಹೊರಡ್ತಾ ಇರೋದು ನೋಡಿದರೆ ಸ್ವಲ್ಪ ಯಡಿಯೂರಪ್ಪನವ್ರಿಗೆ ಕಷ್ಟ ಆಗ್ತದೇನೋ ಅನ್ನುವಂಥ ಮಾತು. ಏನಾದರೂ ಆಗಲಿ ಒಟ್ಟಿನಲ್ಲಿ ಇಬ್ಬರು ಕೂಡ್ಕೊಂಡು